ಓಂ ಶಾಂತಿ. ವಾಣಿ ಡೇಟು 29/10/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನೀವು ಒಬ್ಬರನ್ನೊಬ್ಬರು ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕಾಗಿದೆ. ನೀವು ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದೀರಿ. ಬಡವರನ್ನು ಸಾಹುಕಾರರನ್ನಾಗಿ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ. ಪ್ರಶ್ನೆ: ತಂದೆ ಯಾವ ಹೆಸರು ಭಲೆ ಸಾಧಾರಣವಾಗಿದೆ, ಆದರೆ ಕರ್ತವ್ಯವು ಬಹಳ ಮಹಾನಾಗಿದೆ. ಉತ್ತರ: ತಂದೆಗೆ ಹೂದೋಟದ ಮಾಲೀಕ ಅಂಬಿಗನೆಂದು ಹೇಳುತ್ತಾರೆ. ಈ ಹೆಸರು ಎಷ್ಟು ಸಾಧಾರಣವಾಗಿದೆ, ಆದರೆ ಮುಳುಗಿ ಹೋಗುವವರನ್ನು ಪಾರು ಮಾಡುವುದು ಎಷ್ಟು ಮಹಾನ್ ಕರ್ತವ್ಯವಾಗಿದೆ. ಹೇಗೆ ಈಜುವಂತಹ ಈಜುಗಾರರು ಒಬ್ಬರು ಇನ್ನೊಬ್ಬರನ್ನು ಕೈ ಹಿಡಿದು ಪಾರು ಮಾಡುತ್ತಾರೆ, ಹಾಗೆಯೇ ತಂದೆ ಕೈ ಸಿಗುವುದರಿಂದ ನೀವು ಸ್ವರ್ಗವಾಸಿಗಳಾಗಿ ಬಿಡುತ್ತೀರಿ. ನೀವೀಗ ಮಾಸ್ಟರ್ ಅಂಬಿಗರಾಗಿದ್ದೀರಿ. ನೀವು ಪ್ರತಿಯೊಬ್ಬರ ದೋಣಿಯನ್ನು ಪಾರು ಮಾಡುವ ಮಾರ್ಗವನ್ನು ತಿಳಿಸುತ್ತಾರೆ. ಧಾರಣೆಗಾಗಿ ಮುಖ್ಯ ಸಾರ: ನರನಿಂದ ನಾರಾಯಣನಾಗಲು ನಿತ್ಯವೂ ಸತ್ಯ ತಂದೆಯಿಂದ ಕೇಳಬೇಕಾಗಿದೆ, ಸತ್ಸಂಗ ಮಾಡಬೇಕಾಗಿದೆ. ಮನಸ ವಾಚ ಕರ್ಮಣ ಎಂದೂ ಯಾರಿಗೂ ದುಃಖವನ್ನು ಕೊಡಬಾರದು. ವಿಜಯಮಾಲೆಯ ಮಣಿಯಾಗಲು ಅಥವಾ ಪಾಸ್ ವಿತ್ ಆನರ್ ಆಗಲು ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಮಾಸ್ಟರ್ ಪತಿತ ಪಾವನರಾಗಿ ಎಲ್ಲರನ್ನು ಪಾವನ ಮಾಡುವ ಸೇವೆ ಮಾಡಬೇಕಾಗಿದೆ. ವರದಾನ: ಪರಮಾತ್ಮನ ನೆನಪಿನ ಮಡಿಲಿನಲ್ಲಿ ಸಮಾವೇಶವಾಗುವಂತಹ ಸಂಗಮಯುಗಿ ಶ್ರೇಷ್ಠ ಭಾಗ್ಯವಾನ್ ಆತ್ಮ ಭವ. ಸಂಗಮಯುಗ ಸತ್ಯುಗಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠ, ಏಕೆಂದರೆ ಈಗಿನ ಗಾಯನವಾಗಿದೆ. ಅಪ್ರಾಪ್ತವಾದ ಯಾವುದೂ ವಸ್ತು ಬ್ರಾಹ್ಮಣರ ಸಂಸಾರದಲ್ಲಿ ಇಲ್ಲ. ಒಬ್ಬ ತಂದೆ ಸಿಕ್ಕಿದರೆಂದರೆ ಎಲ್ಲವೂ ಸಿಕ್ಕಿದ ಹಾಗೆ. ಈಗ ತಾವು ಮಕ್ಕಳು ಎಂದೂ ಅತೀಂದ್ರಿಯ ಸುಖದ ಉಯ್ಯಾಲೆ ತೂಗಾಡುವಿರಿ. ಕೆಲವೊಮ್ಮೆ ಖುಷಿ, ಕೆಲವೊಮ್ಮೆ ಶಾಂತಿ, ಕೆಲವೊಮ್ಮೆ ಜ್ಞಾನ, ಕೆಲವೊಮ್ಮೆ ಆನಂದ ಮತ್ತು ಕೆಲವೊಮ್ಮೆ ಪರಮಾತ್ಮನ ಮಡಿಲಿನಲ್ಲಿ ತೂಗಾಡುತ್ತಿರುವಿರಿ. ಪರಮಾತ್ಮನ ಮಡಿಲಾಗಿದೆ ನೆನಪಿನ ಲವಲೀನ ಅವಸ್ಥೆ. ಈ ಮಡಿಲು ಸೆಕೆಂಡ್ನಲ್ಲಿ ಅನೇಕ ಜನ್ಮಗಳ ದುಃಖ ನೋವನ್ನು ಮರೆಸಿ ಬಿಡುವುದು. ಅಂದಾಗ ಈ ಶ್ರೇಷ್ಠ ಸಂಸ್ಕಾರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಂಡು ಭಾಗ್ಯವಾನ್ ಆತ್ಮ ಭವ. ಸ್ಲೋಗನ್: ಈ ರೀತಿಯ ಸುಪುತ್ರರಾಗಿ ಯಾವುದರಿಂದ ಬಾಬಾ ತಮ್ಮ ಗೀತೆ ಹಾಡಬೇಕು ಮತ್ತು ತಾವು ಬಾಬರ ಗೀತೆ ಹಾಡಿ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಮೊದಲು ಸ್ವಯಂನ ಮೇಲೆ ಯೋಗದ ಪ್ರಯೋಗ ಮಾಡಿ ನೋಡಿ. ಪ್ರತಿ ತಿಂಗಳು ಅಥವಾ 15 ದಿನದವರೆಗೆ ಯಾವುದಾದರೂ ವಿಶೇಷ ಗುಣ ಅಥವಾ ಯಾವುದಾದರೂ ವಿಶೇಷ ಶಕ್ತಿಯ ಸ್ವಯಂ ಪ್ರತಿ ಪ್ರಯೋಗ ಮಾಡಿ ನೋಡಿ. ಏಕೆಂದರೆ ಸಂಘಟನೆಯಲ್ಲಿ ಅಥವಾ ಸಂಬಂಧ ಸಂಪರ್ಕದಲ್ಲಿ ಪೇಪರ್ ಬಂದೇ ಬರುತ್ತದೆ. ಮೊದಲು ತಮ್ಮ ಮೇಲೆ ಪ್ರಯೋಗ ಮಾಡಿ ಚೆಕ್ ಮಾಡಿ. ಯಾವುದೇ ಪೇಪರ್ ಬಂದರೆ ಯಾವ ಗುಣ ಅಥವಾ ಶಕ್ತಿಯ ಪ್ರಯೋಗ ಮಾಡುವುದರಿಂದ ಎಷ್ಟು ಸಮಯದಲ್ಲಿ ಸಫಲತೆ ಸಿಕ್ಕಿತು. ಯಾವಾಗ ಸ್ವಯಂ ಪ್ರತಿ ಸಫಲರಾಗುವಿರಿ, ಆಗ ಅನ್ಯರ ಪ್ರತಿಯೂ ಪ್ರಯೋಗ ಮಾಡುವ ಉಮಂಗ ಉತ್ಸಾಹ ಸ್ವತಃ ಹೆಚ್ಚಾಗುತ್ತದೆ.